ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಬಂಗಾರಿದು ನಾಮಕರಣ ಇದೆ ನಾಳೆ, ಫ್ರೈಡೇ, ಗುಡ್ ಫ್ರೈಡೇ ದಿನ 2025. ಫಸ್ಟ್ ಟೈಮ್ ಅವಳು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾಳೆ ಅವ್ರ ಅಪ್ಪನೂರಿಗೆ. ಹೆಂಗಿದ್ದೀವಮ್ಮ? ಎಕ್ಸೈಟೆಡ್? ಎಸ್, ಬನ್ನಿ, ನಾಳೆ ಹೇಗಿರುತ್ತೆ ಫಂಕ್ಷನ್ ಅಂತ ಈ ವಿಡಿಯೋ ಫುಲ್ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ನಾವು ಊರು ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ 9:30 ಆಗೋಗ್ಬಿಟ್ಟಿತ್ತು. ನಮಗೆ ವೆಲ್ಕಮ್ ಮಾಡೋಕ್ಕೆ ಅಂತ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಬಂಗಾರಿ ನಿದ್ದೆಗೆ ಹೋಗ್ಬಿಟ್ಟಿದ್ಲು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ. ಕಾರಲ್ಲಿ ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ಲು ಅವಳು. ನಮ್ಮ ಬಂಗಾರಿ ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ಅವಳು ಕೊಡ್ಲಿಕ್ಕೆ ಬರ್ತಾ ಇರೋದು. ಸೊ ಹಾಗಾಗಿ ಅತ್ತೆ ಫುಲ್ ರೆಡಿ ಮಾಡ್ಕೊಂಡಿದ್ಲು ಆರತಿ ಮಾಡಿ ಕರ್ಕೋಬೇಕು ಅಂತ. ಇವಳು ನಮ್ಮ ಮನಸ್ವಿ, ನನ್ನ ಮೈದನ ಮಗಳು. ತಂಗಿ ನೋಡ್ಕಲಿ ನೀನು ಮಂಗನ. ನಮ್ಮ ಬಂಗಾರಿ ಜೊತೆಗೆ ನಮ್ಮ ಮನಸ್ವಿ ಅಂತೂ ಖುಷಿಯೋ ಖುಷಿ. ತಂಗಿ ನೋಡಿ ಆಟ ಆಡ್ತಾ. ಇವಳು ನನ್ನ ನಾದಿನಿ ಮಗಳು ಮಧು. ಹಾಗೆ ಎಲ್ಲರೂ ತುಂಬಾ ಖುಷಿಯಾಗಿದ್ದರು. ಫಂಕ್ಷನ್ಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಮನೇಲಿ. ಇಲ್ಲಿ ಮಕ್ಕಳು ಮಲ್ಕೊಳ್ಳೋಕ್ಕೆ ಲೇಟ್ ಬೇರೆ ಆಗಿತ್ತಾ, ಕಿತ್ತಾಡ್ತಾ ಇದ್ರು. ಅವರು ಊಟ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ರಾತ್ರಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದ ತಕ್ಷಣವೇ ಈ ಆಲ್ಬಮ್ ಸಿಕ್ತು. ನಮ್ಮ ಮನಸ್ವಿ ಬರ್ಡೇ ಆಲ್ಬಮ್ ಮತ್ತು ನಮ್ಮ ನಾದಿನಿ ಗಿರಿಜನ್ದು ಎಂಗೇಜ್ಮೆಂಟ್ ಮತ್ತು ವೆಡ್ಡಿಂಗ್ದು ಆಲ್ಬಮ್ ಬಂದಿತ್ತು. ಸೊ ಅದನ್ನು ನೋಡ್ತಾ ಹೇಗೋ ಮಾರ್ನಿಂಗ್ ಟೈಮ್ ಪಾಸ್ ಆಯಿತು. ಈ ಟೈಮ್ ಪಾಸ್ ಆಗೋದಲ್ಲದೆ ನಮ್ಗೆ ಈ ಓಲ್ಡ್ ಮೆಮೊರೀಸ್ನ ರೀಕಾಲ್ ಮಾಡಿದಾಗ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಅಂತ. ಅದರಲ್ಲೂ ಈ ಮಕ್ಕಳಿಗೆ ಎಲ್ಲನೂ ತಿಳಿಸ್ತಾ ಇವ್ರು ಯಾರ್ಯಾರು ಅಂತ ಹೇಳ್ತಾಯಿದ್ರು. ಅದೊಂದು ಖುಷಿನೇ ಬೇರೆ. ಮಾರ್ನಿಂಗ್ ಅಡುಗೆಗೆ ಅಂತ ಅಟ್ಟದ ಮೇಲೆ ನಮ್ಮ ಪಂಕಜ್ ಅಂದರೆ ನನ್ನ ನಾದಿನಿ ಮಗ ಅಟ್ಟದ ಮೇಲೆ ಕಟ್ಟಿಗೆ ತೆಗೆದು ಕೊಡ್ತಾ ಇದ್ದ. ಸೊ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದರು. ನಾನಿಲ್ಲಿ ತಿಂಡಿ ತಿಂತರೆ ಅಮ್ಮ ನನ್ನ ಮಗಳನ್ನ ಎತ್ಕೊಂಡು ಮಲಗಿಸ್ತಾಯಿದ್ರು. ಅವಳು ಎದ್ದ ಮೇಲೆ ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಡೆಕೋರೇಷನ್ ರೆಡಿ ಆಗ್ತಾಯಿತ್ತು. ನಮ್ಮ ಬಂಗಾರಿ ನಾಮಕರಣಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಿತ್ತು. ಅವಳು ಚಿಕ್ಕಿ, ಅವಳಿಗೆ ಅಂತ ಕಾಲ್ಗೆಜ್ಜೆ ತಂದಿದ್ರು. ಈ ಪುಟ್ಟ ಪುಟ್ಟ ಕಾಲುಗಳಿಗೆ ಪುಟ್ಟ ಪುಟ್ಟ ಕಾಲ್ಗೆಜ್ಜೆ ನೋಡೋದೇ ಒಂಥರ ಖುಷಿ.
ಸಂತೋಷ ಬಂದಲ್ಲ ಸೇಮ್ ಸೇಮ್ ಕಾಣಿಸ್ತದಲ್ಲ ದೊಡ್ಡ ಮಮ್ಮಿ ವಿಡಿಯೋ ಮಾಡ್ಲತ್ತಾರ ಇಲ್ಲ ಗಾಳಿ ಬರಲ್ಲ ಊದ್ರಿ ಕರೆಕ್ಟ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾಮಕರಣ ದಿನ ಏನೆಲ್ಲ ಪೂಜೆ ಮಾಡ್ತಾರೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಅಂತ ನೋಡ್ತಾ ಹೋಗ್ಬೋದು. ಕಂಪ್ಲೀಟ್ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕು ಕಮೆಂಟು ಆ್ಯಂಡ್ ಶೇರ್ ಮಾಡಿ. ನಾವಿಲ್ಲಿ ಬಾವಿಗೆ ನೀರು ತರೋಕ್ಕೆ ಅಂತ ಅಂದರೆ ತೊಟ್ಲಿಗೆ ಅಂದರೆ ನಾಮಕರಣ ತೊಟ್ಲಿಗೆ ಪೂಜೆ ಮಾಡಬೇಕು. ಸೊ ಹಾಗಾಗಿ ಬಾವಿಯಿಂದನೇ ನೀರು ತರಬೇಕು. ಹೇಗೆಲ್ಲ ಇರುತ್ತೆ ಪ್ರೋಸೆಸ್ಸು, ಹೇಗೆಲ್ಲ ಇಲ್ಲಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ನೀವು ನೋಡಿ ಹಾಗೆ ಹೇಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಥರದ್ದೇ ಕಾರ್ಯಕ್ರಮಗಳನ್ನ ಏನೇನು ನಡೆದ್ರು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಇರಬೇಕು. ಟೈಮ್ 9-9:30 ಆದರೂ ಕೂಡ ಬಿಸಿಲಂತೂ ನೆತ್ತಿ ಮೇಲಿತ್ತು. ಕಾಲು ಇಡೋಕೆ ಆಗ್ತಾ ಇರಲಿಲ್ಲ. ನಮಗಂತೂ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಾಗ್ತಿತ್ತು. ನಮ್ಮ ಕ್ಯಾಮ್ರಾಮ್ಯಾನು ಅವಳಿಗೆ ಕಾಲಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸುಡ್ತಾಯಿತ್ತು. ಬಾವಿಯಲ್ಲಿ ನೀರು ತೆಗೆದು ಹಾಕೋರು ಕೂಡ ಅವಳಿಗೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ನ ಮುಂದೆ ತೋರಿಸ್ತೀನಿ.
ಇಲ್ಲಂತೆ ಬಂದ ಜೋ 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 ಜೋ. ಗೆಜ್ಜಿ ಕಾಲಿನ ಕಲ್ಲಾಗಿಲ್ಲಂತೆ ಬಂದ ಜೋ 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 ಜೋ. ಗೆಜ್ಜಿ ಕಾಲಿನ ಕಲ್ಲಾಗಿಲ್ಲಂತೆ ಬಂದ ಜೋ 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 ಜೋ. ಕಾಯಿ ತಂದಿ ಎತ್ತಿ ಆಯಿ ಮುತ್ಯ ಎತ್ತಿ ಸಾಡು ರಟ್ಟಿ ಎತ್ತಿ ಸಂಭ್ರಮದಿಂದ ಜೋ 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 ಜೋ. ಸಾಡು ರಟ್ಟಿ ಎತ್ತಿ ಸಂಭ್ರಮದಿಂದ ಜೋ ಜೋ ಜೋ. ಸಿಗಿ ತೊಳೆಯಕ ಕೂಸಿನ ತೊಟ್ಟಿಗಿನ ಸಿಗಿ ತೊಳೆಯಕ. ಕೂಸನಾಗಿ ಬಾಯಿಗೆ ಬಳಸಿದ ಜೋ ಜೋ. ಚಿರಿ ಚಿರಿ ಅಳುತ್ತಾಳೆ ಜೋ ಜೋ. ಚಿರಿ ನಿಂತೊಳೇನು ಸ್ಯಾಳೆ ಕೈಯಂಗಿದಳು ಸ್ಯಾಳೆ ನಿಂತೊಳೇನು ಸ್ಯಾಳೆ. ಹೋದ ಮಕ್ಕಳ ಗುಣ ಜತಿ ಮಾಡಿ ಕಳೆಯಾಳೆ ಜೋ ಜೋ. ಹೋದ ಮಕ್ಕಳ ಗುಣ ಜತಿ ಮಾಡಿ ಕಳೆಯಾಳೆ ಜೋ ಜೋ. ಹೋದ ಮಕ್ಕಳ ಕೂಡ ಜೊತೆ ಮಾಡಿ ಕಳುವಾಳೆ ಜೋ ಜೋ. ಹೋದ ಮಕ್ಕಳ ಕೂಡ ಜೊತೆ ಮಾಡಿ ಕಳುವಾಳೆ ಜೋ ಜೋ. ನೀರಗಣ ನೋಡಿ ಸೂರ್ಯ ಚಂದ್ರನ ಬೇಳೆ ನೀರಗಣ ನೋಡಿ ಸೂರ್ಯ ಚಂದ್ರನ ಬೇಳೆ. ಅದರಂತ ನಿಂದೆ ಜೋ 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 ಜೋ. ಹೋಗೋದೆಯಾನೆ ಜೋ ಜೋ ಜೋ. ಸಾಯಿ ಶರಣಗ ಬಾಯಿ ಜೋ ಜೋ ಜೋ. ನಗರವರ ಸುಂದರ ಬರಡೆ ಕುಂಗಾರ ಜೋ ಜೋ ಜೋ. ಹೊರಗೆಲ್ಲ ಕೇಟು ಬರಡೆ ಕುಂಗಾರ ಜೋ 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 ಜೋ. ಆಯ್ ಚಿನ್ನ ಇಲ್ಲ ಹುಡುಗಿ ಇಲ್ಲ 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 ಜಗ್ಗಿಲ್ ಹೊಡ್ರ ಒಂದು ಬೆನ್ನ. ಯಾರೋ ಅದು ಮಮ್ಮಿ ಅಷ್ಟೇ.